ಕನ್ನಡ ಚಿತ್ರರಂಗದ ಪಾಲಿಗೆ ದೊಡ್ಡ ಮನೆ ಅಂತ ಅನ್ನಿಸಿಕೊಂಡಿದ್ದಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿಯ ಪಾರ್ವತಮ್ಮ ರಾಜ್ಕುಮಾರ್ ಅವರು ಇವತ್ತು ಬೆಳಗಿನ ಜಾವ ನಮ್ಮನ್ನೆಲ್ಲರನ್ನೂ ಕೂಡ ಆಗಲಿದ್ದಾರೆ. ನಾನು ಈಗ ಇರುವಂತಹದ್ದು ಸಾಲಿಗ್ರಾಮ ಇರುವಂತದ್ದು ಮೈಸೂರು ಜಿಲ್ಲೆಯ KR ನಗರ ತಾಲೂಕಿನಲ್ಲಿ. ನನ್ನ ಜೊತೆಯಲ್ಲಿ ಈಗ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಹಪಾಠಿಯಾಗಿದ್ದಂತಹ ಸಾಲಿಗ್ರಾಮದ ನಿವಾಸಿಯಾಗಿರುವಂತಹ ಜಾನ್ಕಮ್ನವರಿದ್ದಾರೆ. ಅವರ ಜೊತೆಗಿನ ಪಾರ್ವತಮ್ಮ ಅವರ ಜೊತೆಗಿನ ಬಾಲ್ಯದ ಒಡನಾಟ ಹೇಗಿತ್ತು ಅಂತ ಅವ್ರ ಜೊತೆಲಿ ಮಾತಾಡ್ತೀನಿ. ಅಮ್ಮ, ನಿಮಗೂ ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಎಷ್ಟು ವರ್ಷದ ಸ್ನೇಹ ಮತ್ತೆ ಯಾವ ತರ? ನಾವು 4 ವರ್ಷದಿಂದ ಇದ್ದು 5ನೇ ಕ್ಲಾಸಿಗೆ ಬಂದಾಗ ಅವ್ರಿಗೂ ನಮಗೂ ಪರಿಚಯ ಆಯ್ತು. ಇನ್ನ 8ನೇ ಕ್ಲಾಸ್ ವರೆಗೂ ಇದ್ದು. ಆಮೇಲೆ ಅಯ್ಯಮ್ಮ ಬರ್ತಾ ಇದ್ರು ನಮ್ಮ ಮನೆಗೆ, ಮದುವೆ ಆಗೋವರೆಗೂ ನಮ್ಮ ಮನೆ ಬರ್ತಾ ಇದ್ರು. ಅಂದ್ರೆ ಯಾವ ಸ್ಕೂಲಲ್ಲ? ಎಲ್ಲ ಸಾಲಿಗ್ರಾಮ ಸ್ಕೂಲಲ್ಲ? ಸಾಲಿಗ್ರಾಮ ಸ್ಕೂಲಲ್ಲೇ ಓದ್ತಿದ್ವು. 8ನೇ ಲವ್ ಸೆಕೆಂಡ್ ಇತ್ತಲ್ಲ ಅವಾಗ. ಪಾಸ್ ಆಯ್ತು, ನಮ್ ಬಿಡಿಸ್ಬಿಟ್ರು ನಮ್ಮ ತಾಯಿ. ಅವರು ಹೋದ್ರು ಹೈಸ್ಕೂಲ್ಗೆ. ಆಮೇಲೆ ನನ್ನ ಬರ್ತಾ ಇದ್ರು ದಿವಸ ನಮ್ಮ ಮನೆಗೆ ಬರೋರು. ಹೈಸ್ಕೂಲ್ಗೆ ಹೋದ್ರು, ಸ್ಕೂಲ್ ಮುಗಿಸ್ಕೊಂಡು ಇದೇ ರೋಡ್ ಅಲ್ವಾ, ಇದೇ ನಮ್ಮ ಮನೆ. ಮದುವೆ ಆದ್ಮೇಲೆ ನಾನು ಮದುವೆ ಆದ್ಮೇಲೆ ಬರ್ತಾ ಇದ್ರು. ಅಂದ್ರೆ ನೀವು ಅವ್ರ ಮದುವೆಗೆಲ್ಲ ಹೋಗಿದ್ರಿ ಅಮ್ಮ? ಆ ಮದುವೆಗೆ ನಂಗೆ ಹೋಗಕ್ಕಾಗ್ಲಿಲ್ಲ. ಈಗ ಮದುವೆ ಆದ ನಂತರದಲ್ಲಿ ಅವರು ಊರ್ ಬಿಟ್ಟು ಇಲ್ಲಿಂದ ಹೊರಟೋದ್ರು. ಆಮೇಲೆ ರಾಜ್ಕುಮಾರ್ ಅವರ ಮದುವೆ ಇದಾಗಿ ದೊಡ್ಡ ಮನುಷ್ಯರಾದ ಆ ನಂತರದಲ್ಲಿ ಸಂಬಂಧಗಳಿದ್ವಾ ನಿಮ್ಗೆ? ಬಂದಿದ್ರು. ಮದುವೆ ಆದ್ಮೇಲೆ ಬರ್ತಾ ಇದ್ರು, ಸಂಜೆವರೆಗೂ ಇರೋರು. ಆಮೇಲೆ ನಾನು ನನ್ನ ತಮ್ಮನ ಜೊತೆ ಮಾಡಿ ಕಳಿಸ್ಕೊಡ್ತಿದ್ದೆ ಅವ್ರ ಮನೆಗೆ. ಸಾಲಿಗ್ರಾಮಕ್ಕೆ ಯಾವಾಗ್ಲಾರು ಬಂದಿದ್ರಮ್ಮ? ಮತ್ತೆ ಈಗ ಇತ್ತೀಚೆಗೆ ಅಥವಾ ಬಹಳ ವರ್ಷ ಹಿಂದೆ ಯಾವಾಗ್ಲಾರು ಬಂದಿದ್ರು? ಒಂದ್ಸರಿ ಮನೆಗೆ ಬಂದಿದ್ರು. ಆವಾಗಿನ ಅವ್ರಿಗೆ ಮಕ್ಳಿರ್ಲಿಲ್ಲ. ಬಂದ್ ಒಂದ್ಸರಿ ಇದ್ದು ಮಾತಾಡ್ಸ್ಕೊಂಡು ಹೋಗಿದ್ರು. ಆಮೇಲೆ ಮದುವೆ ಆದ್ಮೇಲೆ ನಾನು ಇವನ್ ಬಾಣಂತಿಲು ಬಂದು ಮಾತಾಡ್ಸ್ಕೊಂಡು ಹೋಗಿದ್ರು. ರಾಜ್ಕುಮಾರ್ ಅವರು ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಂಡು ಹೆಂಡತಿ ಕಳ್ಸಿಕೊಟ್ಟಿದ್ರು, ನಿಮ್ ಫ್ರೆಂಡ್ ಮಾತಾಡ್ಸ್ಕೊಂಡ್ ಬರೋಗು ಅಂತ. ಬಂದು ಮಾತಾಡ್ಸ್ಕೊಂಡು ಹೋಗಿದ್ರು. ಅಲ್ಲ, ಗೆಳತಿಯಾಗಿದ್ದಂತ ಪಾರ್ವತಮ್ಮ ಅವ್ರಿಗಿಂತಲೂ ಕೂಡ ಪಾರ್ವತಮ್ಮ ರಾಜ್ಕುಮಾರ್ ಆಗಿದ್ದು ಬಹಳ ದೊಡ್ಡ ಎಮ್ಮರ. ಆ ನಂತರದಲ್ಲಿ ನಿಮ್ ಜೊತೆಲೆ ಮಾತುಕತೆ ಆಡ್ತಾ ಇದ್ರ ಅಥವಾ ಸಂಬಂಧ ಇತ್ತು? 1-2 ಸರಿ ಬಂದಿದ್ರು. ಇನ್ಮೇಲೆ ಅವ್ರಿಗೂ ನಮ್ಗೆ ಏನಿಲ್ಲ. ಆಮೇಲೆ ಮದುವೆ ಕರ್ಸ್ಕೊಂಡಿದ್ರು ಅಷ್ಟೇನೆ. ಕ್ಲಾಸಿನ ದಿನಗಳು ಹೇಗಿದ್ವು ಅಮ್ಮ? ಕ್ಲಾಸಿನ ಚೆನ್ನಾಗಿದ್ದು. ಅವ್ರಿಗೂ ನಮಗೂ ಯಾವಾಗ್ಲೂ ಜೊತೆಯಲ್ಲಿ ಇರ್ತಿದ್ದು, ಚೆನ್ನಾಗಿದ್ರು. ಇವತ್ತು ಅವ್ರನ್ನ ಕಳ್ಕೊಂಡಿರೋ ನೋವು ನಮಗೂ ತುಂಬಾ ಬೇಜಾರಾಗುತ್ತೆ. ಎಷ್ಟೇ ಜೊತೆಯಲ್ಲಿ ಇದ್ದವರಲ್ವಾ, ನಮಗೂ ತುಂಬಾ ಬೇಜಾರಾಗುತ್ತೆ. ಏನ್ ಮಾಡ್ತೀರಾ? ಗೆಳತಿನ ಕಳ್ಕೊಂಡಿರೋ ನೋವು ನಿಮ್ಮಲ್ಲಿ? ಅದೇ ಪಾಪ, ನಮ್ಗೆ ಅಲ್ಲಿ ಇಷ್ಟು ಜೊತೆಯಲ್ಲಿ ಇದ್ದರಲ್ವಾ ಪಾಪ. ಸಹಜವಾಗಿನೇ ಗೆಳತಿಯನ್ನ ಕಳ್ಕೊಂಡಂತಹ ನೋವು ಅವರಲ್ಲಿದೆ. ಎಷ್ಟೇ ದೊಡ್ಡ ಎತ್ತರಕ್ಕೆ ಬೆಳೆದಿರಬಹುದು ಪಾರ್ವತಮ್ಮ ರಾಜ್ಕುಮಾರ್ ಅವರು, ಇವತ್ತು ಅಗಲಿದ್ದಾರೆ. ಜೊತೆಗೆ ಅವರೆಲ್ಲ ಹಿಂದಿನಿಂದಲೂ ಕೂಡ ಜೊತೆಯಾಗಿ ಒಡನಾಟ ಆಗಿ ಬೆಳೆದಂತವರು. ಹಾಗಾಗಿ ಅವರಲ್ಲಿ ದುಃಖ ಮನೆ ಮಾಡಿರುವಂತಹದ್ದನ್ನು ನಾವು ಕಾಣಬಹುದು. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಸಾಲಿಗ್ರಾಮ್.